ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರು ಮಾಡ್ತಾಯಿದ್ದೆ. ಸಾಂಬಾರು ಆಗಿದೆ, ಇಡ್ಲಿನೂ ಕೂಡ ಟ್ರಿಪ್ ಆಗಿದೆ. ಈಗ ಎದು ಬಾಕ್ಸಿಗೆ ಹಾಕಬೇಕು. ಈಗ ಸಾಂಬಾರು ಸಿಂಪಲ್ಲಾಗಿ ಎಲ್ಲ ತರಕಾರಿಗಳು ಮಿಕ್ಸ್ ತರಕಾರಿ ಹಾಕಿ ಮಾಡಿದ್ದೀನಿ. ಬಂದೆ. 8:15. ಇನ್ನು 20 ನಿಮಿಷ ಟೈಮ್ ಐತೆ. ಎದು ಬಾಯ್. ಈಗ ಹೋಗಲ್ಲ ಅಪ್ಪನ ಜೊತೆ, ನಂಗೆ ಕೆಲ್ಸಿದೆ. ಹೋಗಿ ಅಪ್ಪ ಕಳಿಸ್ಬರುತ್ತೆ, ಹೋಗು. ಬಾಯ್. ತಿಂಡಿ ಬೇಕು ತಾಂಡ. ಸರಿ, ಬಾಯ್. ನೀನೇ ಒಡಿ ಎತ್ಲಾಗಿ. ಬಾಯ್ ಪಪ್ಪ. ಇಲ್ಲೆಲ್ಲ ಸ್ವಲ್ಪ ಗಿಡಗಳು ಹಾಕಿದ್ದೆ, ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ನೀರು ಹಾಕಬೇಕು. ಬಿಸಿಲು ಒಂದಿನ ನೀರು ಹಾಕಲಿಲ್ಲ ಅಂತಂದ್ರೂ ಹೆಂಗೆ ಹೊಡಿತಾ ಇರೋದು ಬಿಸಿಲು ಅಂದರೆ. ಇವಾಗ ನೀರು ಹಾಕ್ಬೇಕು ಇದಕ್ಕೆ. ಸೇವಂತಿಗೆ ಹೂವು ಎಷ್ಟು ಚೆನ್ನಾಗಿ ಮೊಗ್ಗಾಗಿದೆ ನೋಡಿ. ಹಾಗೆ ಯಾಕೋ ತಂಗಿ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ಲು. ಅವಳಿಗೆ ತಿಂಡಿ ಹಾಗೆ ಸ್ವಲ್ಪ ದಾಳಿಂಬೆ ಹಣ್ಣು ಸುಲಿದಿಟ್ಟಿದ್ವಿ, ಅದನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದೀನಿ. ನಿತು ಕೊಟ್ಟು ನಿತು ಕೊಡು, ನಿತು ತಾಂಡೋಗುತ್ತೆ. ಇವತ್ತು ವಾರ ಆಗಿರೋದ್ರಿಂದ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಸ್ವಲ್ಪ ಬೇಗನೆ ಪೂಜೆ ಆಗೋಗ್ಬಿಡುತ್ತೆ. ಯಾಕಂತಂದರೆ ಎದು ಸ್ಕೂಲಿಗೆ ಹೊರಟಿರ್ತಾನಲ್ಲ, ಆವಾಗಲೇ ತಿಂಡಿ ಎಲ್ಲ ಆಗಿರುತ್ತೆ. ಅವನು ಹೋದಾದ್ಮೇಲೆ ಫ್ರೀ ಇರ್ತೀನಿ, ಬೇಗ ಟೈಮ್ ಇರುತ್ತೆ. ಹಂಗಾಗಿ ಎಲ್ಲ ನೆಲ ಎಲ್ಲ ಒರೆಸ್ಕೊಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ಹಾಗೆ ದೇವ್ರ ಪಾತ್ರೆಗಳನ್ನೆಲ್ಲ ರಾತ್ರಿಯೇ ಟೈಮ್ ಇದ್ದರೆ ತೊಳೆದಿಟ್ಟಿರ್ತೀನಿ. ಆಲ್ಮೋಸ್ಟ್ ಆಲು ರಾತ್ರಿಯೇ ತೊಳೆದಿಟ್ಟಿರ್ತೀನಿ. ಇಲ್ಲ ಅಕಸ್ಮಾತ್ ಒಂದೊಂದು ದಿನ ಸುಸ್ತಾಗಿರುತ್ತೆ, ತೊಳೆಯೋಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ಬೆಳಗ್ಗೆ ಎಲ್ಲ ಎದ್ಬಿಟ್ಟು ನೀಟಾಗೆಲ್ಲ ವಾಶ್ ಮಾಡ್ಕೊಳ್ತೀನಿ. ಹಾಗೆ ನೆಲ ಒರೆಸೋದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ. ಆದಷ್ಟು ಅವತ್ತು ಸಂಜೆನೇ ಎಲ್ಲ ಅದನ್ನು ಮಾಡ್ಕೊಂಡಿರ್ತೀನಿ. ವಾರ ಇರುತ್ತಲ್ಲ ಅವತ್ತು ಸಂಜೆನೇ ಎಲ್ಲ. ಬೆಳಗ್ಗೆ ಎದ್ದು ಸ್ವಲ್ಪ ರ್ಯಾಂಡಮಾಗಿ ಹಂಗೆ ಒರೆಸ್ಕೊಂಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಇವಾಗಂತೂ ಈ ಥರ ಹೂವಿನ ಸೀಸನ್ ಅಂತೂ ಸ್ಟಾರ್ಟ್ ಆಗಿದೆ. ನಮ್ಮ ಮನೆ ಹತ್ರ ಚೆನ್ನಾಗಿ ಬಿಡ್ತಿದ್ದಾವೆ. ಆ ಹೂವಲ್ಲಿ ಎತ್ಕೊಬಂದು ಪೂಜೆ ಮಾಡೋದೇ ಚೆನ್ನಾಗಿರುತ್ತೆ. ನನಗಂತೂ ಒಂದೇ ಥರ ಹೂವಲ್ಲಿ ಪೂಜೆ ಮಾಡೋದಕ್ಕಿಂತ ಈ ಥರ ವೆರೈಟೀಸ್ ಹೂವಲ್ಲಿ ಪೂಜೆ ಮಾಡೋದ್ರಿಂದ ಒಂಥರ ನನಗೆ ನೆಮ್ಮದಿ. ಅದರಲ್ಲೂ ಈ ಬಿಳಿ ಕಾಕಡ ಅಂತಾರೆ, ಆಮೇಲೆ ಮಲ್ಲಿಗೆ ಅಂತಾರೆ, ಏನೇನೋ ಹೆಸ್ರುಗಳಿದೆ ಈ ಕಾಕಡ ಹೂವಿಗೆ. ನಾವು ಹಳ್ಳಿ ಕಡೆ ಎಲ್ಲ ಕಾಕಡ ಅಂತಲೇ ಕರೆಯೋದು. ಈ ಹೂವು ದೇವರಿಗೆ, ಅದರಲ್ಲೂ ಶಿವಂಗೆ ತುಂಬ ಇಷ್ಟವಾದ ಹೂವು ಅಂತ ಅಂತಾರೆ. ಹಾಗಾಗಿ ನಮ್ಮ ಮನೇಲಿ ಈ ಹೂವು ಯಾವಾಗಲೂ ಇದ್ದೇ ಇರುತ್ತೆ. ಹಾಗೆ ಪೂಜೆ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಪುಟ್ಟಾಗಿರುತ್ತೆ. ಹಾಗಾಗಿ ಈ ಹೂವನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು
ಹಾಗೆ ಪೂಜೆ ಎಲ್ಲ ಮುಗಿಸಿ ಇವತ್ತು ಯಾಕೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಮ್ಮ ಮನೆ ದೇವರು ಊರಲ್ಲೇ ಇರೋದ್ರಿಂದ ಹಾಗೆ ಅಂಗಡಿ ಹತ್ರ ಹೋಗ್ತಾ ದೇವಸ್ಥಾನಕ್ಕೆ ಹೋಗ್ಬಿಡೋಣ, ಯಾಕೋ ಮನಸ್ಸಿಗೂ ಸ್ವಲ್ಪ ಯಾಕೋ ಸಮಾಧಾನ ಅನ್ನೋದಿರಲಿಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಕರ್ಪೂರ ಎಲ್ಲ ಹಚ್ಚಿ ಬಂದೆ. ಹಾಗೆ ಬಂದೆ, ಅಪ್ಪಾಜಿ ಟೀ ಮಾಡಿಕೊಡು ಸ್ವಲ್ಪ ಅಂತಂದರು. ನನಗೂ ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಹಾಗಾಗಿ ಟೀ ಮಾಡ್ತಾಯಿದ್ದೆ. ಏನು ಗೊತ್ತಾ, ಏನಾದರೂ ಸ್ಪೂನ್ಗಳು ಟೀ ಬಾಕ್ಸಿಗೆ ಅಥವಾ ಈ ಶುಂಠಿ ಪೌಡ್ರ್ ಒಳಗಡೆ, ಅರಿಶಿಣದ ಪುಡಿ ಒಳಗಡೆ ಎಲ್ಲ ಸ್ಪೂನ್ ಹಾಕಿರ್ತೀವಿ, ಅದು ನಮ್ಮನೇಲಿ ಸಿಗೋದೇ ಇಲ್ಲ. ಅದು ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹಂಗೆ ಆ ಕಡೆ ಈ ಕಡೆ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಸ್ಪೂನ್ ಇರಲಿಲ್ಲ, ಹುಡ್ಕಾಡ್ತಿದ್ದೆ. ಈ ಟೀಗಂತೂ ಶುಂಠಿ ಬೀಳಿಲ್ಲ ಅಂತಂದರೆ ಟೀ ಕುಡ್ದಂಗೆ ಅನಿಸಲ್ಲ. ಸ್ವಲ್ಪ ಒಣಶುಂಠಿ ಅಥವಾ ಹಸಿ ಶುಂಠಿ ನಿಮ್ಗೆ ಯಾವ್ದು ಇಷ್ಟ ಹಾಕ್ಕೊಂಡು ಕುಡಿದ್ರೆ ಶೀತ ಕೆಮ್ಮು ಅಷ್ಟು ಆಗಲ್ಲ ಅನ್ನೋದಕ್ಕೋಸ್ಕರ ಶುಂಠಿ ನೀವು ಹಾಕ್ಕೊಂಡು ಕುಡಿಬೋದು, ಅಥವಾ ಏಲಕ್ಕಿ ಪುಡಿನೂ ಕೂಡ ನೀವು ಹಾಕ್ಕೊಂಡು ಕುಡಿಬೋದು. ನಾನು ಯಾವಾಗಲೂ ಒಣಶುಂಠಿನ ಪೌಡ್ರ್ ಮಾಡ್ಕೊಳ್ತೀನಲ್ಲ, ಅದರೊಳಗಡೆ 1-2 ಅಥವಾ 3 ಪೀಸು ಏಲಕ್ಕಿನ ಹಾಕಿ ಪುಡಿ ಮಾಡಿಟ್ಟಿರ್ತೀನಿ. ಒಳ್ಳೆ ಫ್ಲೇವರಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಬೆಳಿಗ್ಗೆನೇ ಹಾಲನ್ನ ಚೆನ್ನಾಗಿ ಕಾಯಿಸಿ ಫ್ರಿಡ್ಜ್ ಒಳಗಡೆ ಎತ್ತಿಕ್ಬಿಟ್ರೆ ಚೆನ್ನಾಗಿ ಕೆನೆ ಬಂದಿರುತ್ತೆ. ಆ ಕೆನೆ ತಗೊಂಡು ಒಳ್ಳೆ ಬೆಣ್ಣೆ ತುಪ್ಪ ಮಾಡ್ಕೊಬೋದು. ನಾವಂತೂ ಹೊರ್ಗಡೆಯಿಂದ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಏನೂ ತರಿಸೋದೇ ಇಲ್ಲ, ಈ ಹಾಲಲ್ಲೇ ಎಲ್ಲ ಮಾಡ್ಕೊಳ್ತೀವಿ. ಹಾಗೆ ನಮ್ಮನೆ ಮಿಕ್ಸಿಗೆ ಹುಷಾರಿರಲಿಲ್ಲ, ಕೆಟ್ಟೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನು ರೆಡಿ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರೋಣ, ಸಂತೆ ಇತ್ತು ಇವತ್ತು. ನಮ್ಮೂರಿಂದ ಒಂದು 8 ಕಿಲೋಮೀಟ್ರ್ ಆಗ್ಬೋದು, ಆರ್ನಳ್ಳಿ ಅಂತ ಇದೆ. ಸಂತೆ ನಡೆಯುತ್ತೆ ಸೋಮವಾರ ಅಲ್ಲಿ. ಹಂಗಾಗಿ ಸ್ವಲ್ಪ ತರಕಾರಿನೂ ತೊಗೊಬಂದಂಗೆ ಆಗುತ್ತೆ ಮನೆಗೆಲ್ಲ. ಈ ಸಂತೆಯಲ್ಲಿ ತರಕಾರಿ ತರೋದಕ್ಕೆ ಚೆಂದ, ರೇಟು ಕಮ್ಮಿ ಆಗಿರುತ್ತೆ, ಹಾಗೇ ಫ್ರೆಶ್ಶು ಕೂಡ ಇರುತ್ತೆ. ಹಾಗಾಗಿ ಎಲ್ಲದನ್ನು ಮಿಕ್ಸಿ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಒಂದು ಬ್ಯಾಗ್ನೂ ತೊಗೊಂಡೆ. ಅಲ್ಲಿ ಸಂತೆಯಲ್ಲಿ ಬ್ಯಾಗ್ ಸಿಗಲ್ಲ, ಕವರ್ ಸಿಗಲ್ಲ ಒಂದೊಂದ್ಸಲ, ಹಾಗಾಗಿ ಆ ಬ್ಯಾಗು ಆಗುತ್ತೆ, ಮಿಕ್ಸಿಗೂ ಮಾಡ್ಕೊಳ್ಳೋಕ್ಕೂ ಆಗುತ್ತೆ ಅಂತ ತೊಗೊಂಡು ಹಾಗೆ ಟೀ ರೆಡಿ ಆಯಿತು. ಅಷ್ಟರಲ್ಲಿ ಟೀ ಎಲ್ಲ ಕುಡ್ಕೊಂಡು ಹೊರಟೆ. ನಮ್ಮನೆದು ಮಿಕ್ಸಿ ಕೆಟ್ಟೋಗಿತ್ತು, ಅದನ್ನು ರೆಡಿ ಮಾಡಿಸ್ಕೊಂಡು ಹಾಗೆ ಇವತ್ತು ಆರ್ನಳ್ಳಿಲಿ ಸಂತೆ. ಸ್ವಲ್ಪ ಮನೆಗೆ ತರಕಾರಿ ಏನೂ ಇರಲಿಲ್ಲ, ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅವ್ರ ಕ್ಯಾರೆಟ್ ತಿಂದ್ಮೇಲೆ ನಮ್ಮನೆ ಕರ್ಕ ಅವ್ರಿಬ್ರು ಅವ್ರು ತಿಂತಾ ಇಲ್ಲ, ಕೆಪ್ಪಕ್ಕೆ ಇವಳು ಹಪ್ಳೆ ತಿಂತಾರೆ, ಇವಳು ಆಗ್ಲಕಾಯಿ ಹೆಂಗೆ ಕೆಜಿ ಅಣ್ಣ? ಆಗ್ಲಕಾಯಿ ಎಷ್ಟು? ಅರ್ಧ ಹಾಕಿ, ಚೆನ್ನಾಗಿರೋದು ಹಾಕಿ. ಕೈ ಕೊಡ್ತೀನಿ, ಸೂಪರ್ ಇದೆ. ಅರ್ಧ ಹಾಕಿ. ಆಮೇಲೆ ಬೆಂಡೆಕಾಯಿ ಒಂದು ಅರ್ಧ ಹಾಕಿ. ಎಳೆದ ನೋಡಿ, ಇನ್ನೊಂದು ದಿನ ಬರ್ಬೇಕು ಅಂಗಡಿಗೆ, ಹಂಗೆ ಬರಲ್ಲ ನಿಮಗೆ. ಅರ್ಧ ಹಾಕಿ. ಟೊಮೊಟೊ ಟೊಮೊಟೊ ಒಂದು ಸ್ವಲ್ಪ ಇದಾಗಿರೋದಿಲ್ವಾ, ಹಣ್ಣಾಗಿರೋದು ಬೇಡ. ನೋಡಿ, ಅದು ಒಂದು ವಾರ ಅಲ್ಲ 15 ಸೈಡಿ, ಏನು ತೊಂದರೆ ಇಲ್ಲ. ಹೆಂಗೆ ಕೆಜಿ? ಬರೀ 30 ಕೆಜಿ ಬಂದಿರೋದು ಅಷ್ಟೇ. ಬಿಸಿ ಎಷ್ಟು? 1 ಕೆಜಿ ಆಯ್ತು, 1 ಕೆಜಿ ಸಾಕು. ಜವಳಿಕಾಯಿ ಒಂದು 1/4 ಕೆಜಿ ಹಾಕಿ. 1/4 20, ಅರ್ಧ 30, ಭಾರಿ ಚೆನ್ನಾಗಿದೆ. ಅರ್ಧ ಕುಡಿಸ್ಕೊಬಿಡಿ, ಚೆನ್ನಾಗಿದೆ ನೋಡಿ ಹೆಂಗಿದೆ, ಸೊಪ್ಪು ಇದ್ದಂಗಿದೆ. ಆಮೇಲೆ ಮೇಡಮ್ ಆಲೂಗಡ್ಡೆ ಕೆಜಿ 30 ಇದೆ. ಆಲೂಗಡ್ಡೆ ಇದೆ, ಇದು ಚೆನ್ನಾಗಿದಾವ, ಎಲ್ಲ ಚೆನ್ನಾಗಿದೆ. ಇದು ಹೆಂಗೆ? ಕೊಡಿ, ಅದು ಕೊಡಿ ಅಣ್ಣ. ಅದು ಕೊಡಿ ಅಣ್ಣ. ಇದೊಂದು ಅರ್ಧ ಹಾಕಿ ಸಾಕು. ಆಮೇಲೆ ಮೇಡಮ್
ಬೋಂಡದ ಮೆಣಸಿನ್ಕಾಯಿ ಒಂದು ಅರ್ಧ ಹಾಕಿ. ಕ್ಯಾಪ್ಸಿಕಮ್ ಬಜ್ಜಿನ ಇದು ಬಜ್ಜಿದು ಕೆಜಿ 30 ರೂಪಾಯಿ. ಆಮೇಲೆ ಮೇಡಮ್ ಕ್ಯಾಪ್ಸಿಕಮ್ ಬೇಕಾ? ಇದೆ ಬೀನ್ಸ್ ಇದೆ ಬೀನ್ಸು ಇದೆ. ಬೀನ್ಸ್ ಇದೆಯಾ? ಕಾಳು ಬೀನ್ಸ್ ಬೇಕಾ? ಬೇಡ ಹೀರೆಕಾಯಿ ಬೇಡ. ಎಷ್ಟಾಯಿತು? ಅಷ್ಟೇನಾ? ಎಷ್ಟಾಯ್ತಣ್ಣ? ಕ್ಯಾರೆಟ್ 1 kg ಅಲ್ವಾ? ತರಕಾರಿ ಎಲ್ಲ ತಗೊಂಡಾಯಿತು. ಇವಾಗ ಮಿಕ್ಸಿ ಬೇರೆ ರಿಪೇರಿ ಕೊಟ್ಟಿದ್ದೆ, ಅದನ್ನು ಇಸ್ಕೊಂಡು ಹೋಗೋದಷ್ಟೇ. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ತೋರಿಸ್ತೀನಿ. ಇವಾಗೆಲ್ಲ ರೆಡಿ ಮಾಡ್ತಾ ಇರೋದೆ, ಇದು ಹಳೇ ಕಾಲದ ದೇವಸ್ಥಾನ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮತ್ತೆ ಮತ್ತೆ ಗ್ರಾಸ್ ಮತ್ತೆ ಸ್ಟ್ಯಾಂಡ್ ಮತ್ತೆ ಸ್ಟ್ಯಾಂಡ್ ಮತ್ತೆ ಮತ್ತೇನಪ್ಪ? ಕ್ರಾಸ್ ಮತ್ತೆ ಸ್ಟ್ಯಾಂಡಿಂಗ್ ಲೈನ್. ಯಾವುದಿದು ಲೆಟರು? ಎನ್. ಎಸ್. ಬರಿ, ನೀಟಾಗಿ ಬರಿ, ಲೈನಕ್ಕೆ ಸ್ಟ್ರೈಟಾಗಿ ಬರಿ, ಚೊಟ್ಟ ಬರಿಬೇಡ. ಎನ್ ಅಂತ ಹೇಳ್ಕೊಂಬರಿ. ಎನ್. 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 ಮತ್ತೆ ಹಾಗೆ ಪಾಪುಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಅದಾದಮೇಲೆ ತರಕಾರಿ ಎಲ್ಲ ಏನು ಎತ್ತೇ ಇಟ್ಟಿರಲಿಲ್ಲ. ಇನ್ನು ಕವರ್ ಒಳಗಡೆ ಬಿಟ್ಟರೆ ಒಂಥರ ಚೆನ್ನಾಗಲ್ಲ, ಕರ್ಗೋಗಿರೋ ಥರ ಆಗಿಬಿಡುತ್ತೆ ಅಂತ ಎಲ್ಲದನ್ನು ಇದ್ದಿದ್ರೆ ಸೋಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿಡ್ತಾ ಇದ್ದೆ. ಹಾಗೆ ಜವಳಿಕಾಯಿ ಪಲ್ಯ ಮಾಡೋಣ ಬೆಳಗ್ಗೆ ಅಂತ ಅದನ್ನು ಕೂಡ ನೀಟಾಗೆಲ್ಲ ಸೋಸಿ ಇಡ್ತಾ ಇದ್ದೆ. ಏನಾದರೂ ಅಷ್ಟೇ, ನಾವು ತಿಂಡಿ ಮಾಡಬೇಕು ಬೆಳಗ್ಗೆ ಅಂತಂದರೆ ಇವತ್ತೇ ನಾವು ರಾತ್ರಿನೇ ಏನು ತಿಂಡಿ ಮಾಡೋದು ಅಂತ ಡಿಸೈಡ್ ಮಾಡ್ಕೊಂಬಿಡ್ಬೇಕು. ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಅದೊಂದು ತಲೆನೋವಾಗ್ಬಿಡುತ್ತೆ. ಅರ್ಧ ಟೈಮ್ ತಿಂಡಿ ಏನು ಮಾಡೋದು ಅನ್ನೋದರಲ್ಲೇ ಟೈಮ್ ಕಳೆದೋಗ್ಬಿಡುತ್ತೆ. ಹಾಗಾಗಿ ನಾನು ಯಾವತ್ತೂ ರಾತ್ರಿನೇ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ ತಿಂಡಿ ಬೆಳಗ್ಗೆ ಏನು ಮಾಡಬೇಕು ಅಂತ. ಹಾಗೆ ಸ್ವಲ್ಪ ತಂಗಿನೂ ತರಕಾರಿ ತೊಗೊಂಬ ಅಂತ ಹೇಳಿದರು. ಅವಳಿಗೂ ಸ್ವಲ್ಪ ಎಲ್ಲ ಎತ್ತಿಟ್ಟು ಎಲ್ಲ ನೀಟಾಗಿ ಸೋಸೆಲ್ಲ ಕೊಡ್ತಾಯಿದ್ದೆ. ಅವಳಿಗೂ ಇದರಲ್ಲೇ ಕೊಡೋಣ ಅಂತ. ನನಗೂ ಒಂದು ಸ್ವಲ್ಪ ಇದ್ದರೆ ಸಾಕು, ಮತ್ತೆ ಹೋಗ್ತಿರೋದು ಇಲ್ಲ ಮನೆ ಹತ್ರನೇ ಬರ್ತಾರೆ, ಹಂಗಾಗುತ್ತೆ ಅಂತ ನಾನು ಸ್ವಲ್ಪ ತಂದಿದ್ದೆ. ಆಲೂಗಡ್ಡೆ, ಬೀನ್ಸು ಎಲ್ಲ ಇದ್ದು ಹಂಗಾಗಿ ಸ್ವಲ್ಪ ತಂದೆ ಅಷ್ಟೇ. ಏನು ಕಮ್ಮಿ ಅಂತ ಏನಿಲ್ಲ, ಸಂತೆಲೂ ಹಂಗಂತಲೇ ಅಂದ್ಕೊಂಡು ಹೋದೆ. ಸಂತೆಲಿ ಕಮ್ಮಿ ಇರುತ್ತೆ ಅಂತ ಏನು ರೇಟಿಲ್ಲ, ಎಲ್ಲ ಒಂದೇ ರೇಟು. ಅರಸೀಕೆರೆಯಲ್ಲೂ ಅದೇ ರೇಟು, ಸಂತೆಯಲ್ಲೂ ಅದೇ ರೇಟು. ಇನ್ನು ಜಾವಗಲ್ ಸಂತೆಲಿ ನನಗೆ ರೇಟು ಪರವಾಗಿಲ್ಲ ಅಂತ ಅನ್ನಿಸ್ತು. ಜಾವಗಲ್ ಸಂತೆ ಯಾವಾಗಲೂ ಭಾನುವಾರ ನಡೆಯುತ್ತೆ, ಆರ್ನಳ್ಳಿ ಸಂತೆ ಯಾವಾಗಲೂ ಶನಿವಾರ ನಡೆಯುತ್ತೆ. ನಮಗೆ ಸ್ವಲ್ಪ ಜಾವಗಲ್ಲು ತುಂಬ ದೂರ ಆಗುತ್ತೆ, ಒಂದು 12-13 ಕಿಲೋಮೀಟ್ರ್ ಆಗ್ಬೋದು. ಬಟ್ ಈ ಕಡೆ ಆರ್ನಳ್ಳಿ ನಮಗೆ ನಿಯರ್ ಅಂತ ಅನಿಸುತ್ತೆ. ಬಂದಂಗೂ ಗೊತ್ತಾಗಲ್ಲ, ಹೋದಂಗೂ ಗೊತ್ತಾಗಲ್ಲ. ಹಾಗೆ ತರಕಾರಿ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದೆ. ಬಾಕ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾವೆ. ಎಲ್ಲ ತರಕಾರಿ ಎಲ್ಲ ಹಾಕೋಕ್ಕೆ ಎಲ್ಲ ಬಾಕ್ಸ್ಗಳು ಇಟ್ಕೊಂಡಿದ್ದೆ. ಅದು ಇದು ತುಂಬಿಕೊಡೋದು, ದೊಡ್ಡಮ್ಮರ ಮನೆ, ತಂಗಿ ಮನೆ, ಅವ್ರ ಮನೆ, ಇವ್ರ ಮನೆಗೆ ಅಂತ ಬಾಕ್ಸು ತರಕಾರಿ ಹಾಕೋವೆಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ. ತರಬೇಕು, ಅಂಗಡಿಯಿಂದನೇ ತರ್ತೀನಿ, ನಾನೇನು ಅವಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಗಲ್ಲ. ಹಾಗೆ ಜಾವಳಿಕಾಯಿ ಅಂತೂ ತುಂಬ ಚೆನ್ನಾಗಿದ್ದು, ಅಷ್ಟು ಎಳೆವಿದ್ದು. ಅವ್ರ ಅಂಕಲ್ ಕೊಡಬೇಕಾದ್ರೆ ಹಂಗಂತ ಹೇಳಿದ್ರು, ಜಾವಳಿಕಾಯಿ ತುಂಬ ಚೆನ್ನಾಗಿದ್ದಾವೆ ತಗೊಂಡೋಗಿ ಅಂತ. ನಾನಂತೂ ಇಷ್ಟಪಟ್ಟು ತಂದಾದ್ಮೇಲೆ ಹಂಗೆ ಅನ್ನಿಸ್ತಿತ್ತು, ಅಯ್ಯೋ ಇನ್ನೂ ಒಂದು ಅರ್ಧ kg ತರಬೇಕಿತ್ತು, ಇಷ್ಟು ಚೆನ್ನಾಗಿದ್ದಾವಲ್ಲ ಜಾವಳಿಕಾಯಿ ಅಂತ. ಅದರಲ್ಲಿ ತಂಗಿಗೂ ಅಷ್ಟು ಎತ್ತಿಟ್ಟಿದ್ನಲ್ಲ, ಹಂಗಾಗಿ ನನಗೆ ಸ್ವಲ್ಪ ಉಳ್ಕೊಂಡಂಗಾಯಿತು. ಸಾಕಾಗುತ್ತೆ, ಒನ್ ಟೈಮ್ ನಮ್ಮ ಮನೆಗೆ ಪಲ್ಯಕ್ಕೆ ಸಾಕಾಗುತ್ತೆ. ಹಾಗೆ ಕೋಸಿತ್ತು, ನಾನೊಂದು ಅರ್ಧ ಇಟ್ಕೊಂಡು ಅವಳಿಗೊಂದು ಅರ್ಧ ನಾನೆಲ್ಲ ಹೆಚ್ಚಿಡ್ತಾ ಇದ್ದೆ. ಏನಾದರೂ ತಿಂಡಿ ಮಾಡಬೇಕಾದ್ರೆ ಹೆಚ್ಚುತ್ತಾ ಕೂತ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ ಅಂತ ಈ ಥರ ಎಲ್ಲ ಹೆಚ್ಚಿ ಇಟ್ಕೊಳ್ತೀನಿ. ಹಾಗೆ ಸಂತೆಯಲ್ಲಿ ಬಜ್ಜಿ ಮೆಣಸಿನ್ಕಾಯಿ ತಂದಿದ್ದೆ, ತುಂಬ ಚೆನ್ನಾಗಿದ್ದು. ನನಗಂತೂ ತಡ್ಕೊಳ್ಳೋಕ್ಕೆ ಆಗಲಿಲ್ಲ, ಮಾಡೋಣ ಅತ್ಲಾಗಿ ಅಂತ ಒಂದು ಸ್ವಲ್ಪ ಎತ್ಲಾಗಿ ಮಾಡಿದೆ. ಅದೇನೋ ಗೊತ್ತಿಲ್ಲ, ಈ ಬೋಂಡದ ಮೆಣಸಿನ್ಕಾಯಿ ಮನೇಲಿತ್ತು ಅಂತಂದರೆ ಅವನ್ನ ಖಾಲಿ ಮಾಡೋವರೆಗೂ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ತುಂಬ ಚೆನ್ನಾಗಿ ಬಂದಿದ್ದು ಬೋಂಡನೂ ಕೂಡ. ರಾತ್ರಿ ಊಟಕ್ಕೆ ನಂಚಿಕೆಗೂ ಆಯಿತು, ಹಾಗೆ ಸಂಜೆಗೆ ಸ್ನ್ಯಾಕ್ಸಿಗೂ ಆಯಿತು. ಸ್ವಲ್ಪ ಮಾಡಿದೆ, ಇನ್ನೊಂದು ಸ್ವಲ್ಪ ಎತ್ತಿಕ್ಕಿದ್ದೀನಿ. ಅದರಲ್ಲೂ ಸಾಸ್ ಜೊತೆ ತಿನ್ನೋಕ್ಕಂತೂ ಇನ್ನೂ ಒಂದು 2-3 ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಇವತ್ತಿನ ವಿಡಿಯೋ
ಇದಾಗಿತ್ತು. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ.